ಇದು ಮಹಾನಗರ ಪಾಲಿಕೆ ವತಿಯಿಂದ SFC ಫಂಡ್ನಲ್ಲಿ ಸುಮಾರು 12 ಲಕ್ಷ ರೂಪಾಯಿದು ಒಂದು ಕಳೆದ ಬಾರಿ ನಾವು ಇಲೆಕ್ಷನ್ಗಿಂತ ಪೂರ್ವದಲ್ಲಿ ಇದೊಂದು ಸ್ಯಾಂಕ್ಷನ್ ಆಗಿತ್ತು. 12 ಲಕ್ಷದೊಳಗೆ ಇದು 150 ಮೀಟರ್ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀವಿ. ಇದು ಸುಮಾರು ಚಿತ್ರಾ ಥಿಯೇಟರ್ ಅಪೋಸಿಟ್ ಬಾಪಟ್ ಗಲ್ಲಿ ಹಾಗೂ ಈ ಚಿತ್ರಾ ಥಿಯೇಟರ್ ಇರುವಂಥ ಮುಂದೆ ಇರುವಂಥ ರೋಡಲ್ಲಿ 150 ಮೀಟರ್ ಕಾಮಗಾರಿ ನಡೀತಾ ಇದೆ. ಸುಮಾರು ಇದೊಂದು 8 to 10 ಚೇಂಬರ್ ಕಾಮಗಾರಿ ಇದಕ್ಕೆ 12 ಲಕ್ಷ ರೂಪಾಯಿ ಇದಕ್ಕೆ ಸ್ಯಾಂಕ್ಷನ್. ಅದರಲ್ಲಿ ಎಲ್ಲ ಕಡೆ ಕಾಮಗಾರಿ ನಡೀತಾ ಇದೆ. ಇವತ್ತು ಅದು 150 ಮೀಟರ್ಸ್ ಇದೆ, 150 ಮೀಟರ್ ಕಾಮಗಾರಿ ನಡೀತಾ ಇದೆ ಇವತ್ತು. ಹೌದು, ಇಲ್ಲಿ ಮೊದಲಿಂದ ಏನಂತಂದ್ರೆ ಇಲ್ಲಿ ವಾಟರ್ ಕಂಟಮಿನೇಷನ್ ಸಮಸ್ಯೆ ಇತ್ತು. ಅದ್ರ ಜೊತೆಗೆ ನೀರಿನ ಪೈಪ್ಲೈನ್ ಕೂಡ ಬಹಳ ಹಳೇದಿತ್ತು. ಇದು ಸುಮಾರು 25-30 ವರ್ಷ ಹಳೆ ಕಾಮಗಾರಿ ಇತ್ತು. ಅದು 6 ಇಂಚಿ ಪೈಪ್ಲೈನ್ ಇತ್ತು ಸುಮಾರು. ಹಿಂಗಾಗಿ ಇಲ್ಲೆಲ್ಲ ಕಮರ್ಷಿಯಲ್ ಏರಿಯಾ ಇರೋದ್ರಿಂದ, ಹೋಟೆಲ್ಗಳು ಇರೋದ್ರಿಂದ ಬಹಳಷ್ಟು ಬ್ಲಾಕೇಜ್ ಆಗಿ ವಾಟರ್ ಕಂಟಮಿನೇಷನ್ ಆಗ್ತಾ ಇತ್ತು. ಇದಕ್ಕಾಗಿ ಅದನ್ನ ನಾವು ಮೇಲೆ ಒಂದು ಮುಖ್ಯವಾಗಿ ಅದು ಕಾಮನ್ನು ಕೆಳಗೆ ಕೈಗೆ ಎತ್ಕೊಂಡು ಇದನ್ನು ಮಾಡ್ಬೇಕಂತೇಳಿ ನಿಶ್ಚಯ ಮಾಡಿ ಕಾಮಗಾರಿ ಸುಮಾರು 4 ದಿವಸದಿಂದ ಶುರು ಮಾಡಿದ್ವಿ ಕಾಮಗಾರಿ. ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ಆಗುತ್ತೆ ಕಾಮಗಾರಿ. 1 ವಾರ ಕಂಪ್ಲೀಟ್ ಆಗುತ್ತೆ. ಸರಿ, ಇಲ್ಲೆಲ್ಲ ಅಂಗಡಿಗಾರು ಕೂಡ ಕನೆಕ್ಷನ್ಸ್ ಇದೆ. ಆಮೇಲೆ ದೇವಸ್ಥಾನ ಇದೆ, ಅಜಂತ ಹೋಟೆಲ್ ಇದೆ. ಇಲ್ಲೆಲ್ಲ ಆಮೇಲೆ ಜನರ ಪಬ್ಲಿಕ್ ಇಲ್ಲಿ ಬಾಪಾಟ್ಗಲ್ಲಿ ಕೂಡ ಆಮೇಲೆ ಜನರ ಕನೆಕ್ಷನ್ ಕೂಡ ಇದೆ. ಹಿಂಗ ಒಳ್ಳೆ ಕನೆಕ್ಷನ್ ಇರ್ತದೆ. ಇದು ಕಾಂಟ್ರಾಕ್ಟರ್ ಗೋಪಾಲ್ ಪಾಟೀಲ್ ಅಂತ ಹೇಳಿ ಕಾಂಟ್ರಾಕ್ಟ್ ತೊಗೊಂಡು ಅವರು ಕೂಡ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಬೆಳಿಗ್ಗೆ ಇನ್ನಿಂದ ವಿಸಿಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾರೆ, ನೀಟಾಗಿ ಸಿಸ್ಟಮೆಟಿಕ್ ಕೆಲಸ ಮಾಡ್ತಾ ಇದ್ದಾರೆ. ಈಗ ಜನರು ಕೂಡ ಒಳ್ಳೆ ಕೆಲಸ ಮಾಡಿ ನೋಡಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನರು ಕೂಡ ಒಳ್ಳೆ ಅಭಿಪ್ರಾಯನ ತಿಳಿಸಿದ್ದಾರೆ ಬಗ್ಗೆ. ವಿದ್ಯುತ್ ಪೂರೈಕೆಯಲ್ಲಿ ಸ್ವಲ್ಪ ಇಲ್ಲಿ ಒಂದು ಸಮಸ್ಯೆ ಇದೆ, ಒಂದು ಲೈನ್ ಹೋಗಿದೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ನೋಡಿ ಎಚ್ಚರಿಕೆ ಸ್ವಲ್ಪ ನಾವು ಕಾರ್ಯ ಮಾಡ್ಬೇಕಷ್ಟೇ. ಮತ್ತೆ ಬೇರೆ ಏನು ವ್ಯವಸ್ಥೆ, ನೀರಿನ ಪೈಪ್ಲೈನ್ ಹೋಗಿದೆ, ಅದನ್ನು ಕೂಡ ಏನು ಸ್ವಲ್ಪ ಪ್ರಮಾಣ ಕಟ್ ಆಗಿದೆ. ಅದನ್ನ ನಾಳೆ ರಿಪೇರ್ ಮಾಡುವಂಥ ವ್ಯವಸ್ಥೆ ಮಾಡ್ತೇವೆ. ಮಾಡಿ ಎಲ್ಲ ಜನರಿಗೆ ಸರಿಯಾದ ಮಾಡುವಂಥ ವ್ಯವಸ್ಥೆ ಮಾಡಿಕೊಡ್ತೇವೆ. ಜನ ಸಮಸ್ಯೆ ಮಾಡಿ ಮೇಲೆ ಅದು ಮತ್ತೆಲ್ಲ ಮತ್ತೆ ಮಣ್ಣುಗಳನ್ನು ತುಂಬಿ ರಿಸ್ಟೋರೇಷನ್ ಮಾಡಿ ಮೇಲೆ ಕಾಂಕ್ರೀಟ್ ಹಾಕಿ ಎಲ್ಲವೂ ಸರಿಯಾಗಿ ವಿತಿನ್ ಬರೋ ಶನಿವಾರ ಒಳಗೆ ಸರಿಯಾಗಿ ರಿಸ್ಟೋರೇಷನ್ ಮಾಡಿ ಮತ್ತೆ ಜನರಿಗೆ ಬರುವಂಗೆ ಒಡ್ಡಾಡುವಾಗ ಅದೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಬರ್ತಾ ಇದಾರೆ ಅವರು ಕೂಡ. ನೀವು ಬೆಳಿಗ್ಗೆ ಹೇಳಿದ ತಕ್ಷಣ ಬಂದು ಹೋದ್ರು. 2 ಸಲ ವಾಟರ್ ಬೋರ್ಡ್ ಬಂದವರು, ಆಮೇಲೆ ನಮ್ಮ KB ಅವ್ರು ಬಂದವರು, UGC ಅಂಡರ್ಗ್ರೌಂಡ್ ಕೇಬಲಿಂಗ್ ಏನು ಮಾಡಿದ್ದಾರೆ ಅವರು ಕೂಡ ಬಂದವರು. ಅವರು ಕೂಡ ಇಲ್ಲೇ ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡು ಅದಕ್ಕೆ ಏನು ಬೇಕು ಸ್ಪಂದಿಸ್ತಾ ಇದ್ದಾರೆ ಸರಿಯಾಗಿ. ಅವರು ಕೂಡ ತಮ್ಮ ಎಲ್ಲಿ ಹೋಗಿದೆ ಕರೆಂಟು ಕೇಬಲ್ ಎಲ್ಲಿ ಹೋಗಿದೆ ಅದನ್ನು ಹೇಳಿ ಮಾಡಿ ನಾವು ಮ್ಯಾನುವಲಿ ಎಲ್ಲಿ ಸಮಸ್ಯೆ ಅಲ್ಲೇ ಮ್ಯಾನುವಲಿ ಮಾಡುವಂಥ ವ್ಯವಸ್ಥೆ ಮಾಡ್ಕೋತೀವಿ. ಅದು 10 ಇಂಚಿ ಪೈಪ್ಲೈನ್ ಹಾಕಿದ್ದೀವಿ. ಈಗ ಮೊದಲಿದ್ದು 6 ಇಂಚಿ ಇತ್ತು, ಈಗ 10 ಇಂಚಿ ಪೈಪ್ಲೈನ್ ಹಾಕಿದ್ದೀವಿ. ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ ಅಂತ ಅದಕ್ಕಂತ ಹಿಂಗಾಗಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಅದು ನಾವು ಹಾಕಿದ್ದು 150 ಮೀಟರ್ KGನು. ಆ 150 ಮೀಟರ್ 12 ಲಕ್ಷ ಅನುದಾನ ಸಫಿಸಿಯೆಂಟ್ ಆಗುತ್ತೆ. ಇನ್ನು ಮುಂದೆ ಅದು ಬುರುಡಗಲ್ಲಿ ನಾವು ಮಾಡಬೇಕು. ಯಾಕೆ ಬುರುಡಗಲ್ಲಿ ಕೂಡ ಸಮಸ್ಯೆ ಇದೆ. ಇದು ಮಾಡಿದ ಮುಂದೆ ಬುರುಡಗಲ್ಲಿ ನಮ್ಗೆ ಸಮಸ್ಯೆ ಆಗುತ್ತೆ. ಅವರು ಕೂಡ ಸುಮಾರು 40 ವರ್ಷ ಹಳೇದದು ಬುರುಡಗಲ್ಲಿ ಕೂಡ. ಅವರು ಕೂಡ ಕೇಳ್ತಾರೆ ನಮ್ದು ಕೂಡ ಲೈನ್ ಮಾಡಿ ಕೊಡು ಅಂತ ಹೇಳಿ. ಇನ್ನು ನೋಡೋದು ಮಹಾತ್ಮ ಗಾಂಧಿ ಯೋಜನೆ ಅದು ಏನಾದ್ರು ಬರ್ತಾ ಇದೆ, ಮತ್ತೆ ಅನೇಕ ಯೋಜನೆ ಬರ್ತಾ ಇದೆ. ಅದರಲ್ಲಿ ಮತ್ತೆ ಬುರುಡಗಲ್ಲಿ ಆಲ್ಮೋಸ್ಟ್ ಸಿಟಿಯಲ್ಲಿ, ಬೆಳಗಾವಿ ಸಿಟಿಯಲ್ಲಿ ಎಲ್ಲಾ UGD ಬಹಳಷ್ಟು ಸುಮಾರು 25-30 ವರ್ಷ ಹಳೇದಿದೆ. ಎಲ್ಲಾ ಕಡೆಗೂ ಕಾಮಗಾರಿ ಮಾಡಬೇಕು. ನಗರದಲ್ಲಿ ನನಗೆ ಸುಮಾರು ವರ್ಷಕ್ಕೆ 1 ಕೋಟಿ 2 ಕೋಟಿ ರೂಪಾಯಿ ಕೊಟ್ಟರು, 2 ಕೋಟಿ ರೂಪಾಯಿ ಕೊಟ್ಟರು ಕೂಡ ಅದು ಕಮ್ಮಿನೇ ಇದೆ ಅನುದಾನಕ್ಕೆ. ಮುಂದೆ ಅಂತ ಮತ್ತೆ ಬೇರೆ ಬೇರೆ ಎಲ್ಲೆಲ್ಲ ಸಮಸ್ಯೆಗಳು ನೋಡ್ಕೊಂಡು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯ ಸಿಟಿಯಲ್ಲಿ ರೋಡ್ ಸಮಸ್ಯೆ ಇದೆ. ರೋಡ್ಗೆ ಆಕ್ಚುಲಿ ಈ ರೋಡ್ ಡಾಂಬರ್ ಮಾಡ ಹತ್ತಿದ್ರು. ನಾನು ಡಾಂಬರ್ ಮಾಡೋಕ್ಕಿಂತ ಪೂರ್ವದಲ್ಲಿ ನನಗೆ ಅದು ಯುಜುಡಿ ಸಮಸ್ಯೆ ಇದೆ. ತದಂತ ನೀರಿನ ಸಮಸ್ಯೆ ಇದೆ. ಇಲ್ಲಿ ನೀರಿನ ಇದು ನೀರಿನ ಸಮಸ್ಯೆ ಫುಲ್ ಕಂಟಮಿನೇಷನ್ ಇದೆ ಈ ಭಾಗದಲ್ಲಿ. ಈ ಭಾಗ ಪ್ಲಸ್ ಬುರುಡಗಲ್ಲಿ ಹಾಗೂ ನಮ್ದು ಬಾಪಟ್ಗಲ್ಲಿ ಲೈನ್ ಅಲ್ಲಿ ನೀರಿನ ಪೈಪ್ ಲೈನ್ 24/7 ಲೈನ್ ಆಲ್ರೆಡಿ ಹಾಕ್ತಾ ಇದೆ. ನಿಮಗೆ ಅದು ನಾಳೆಯಿಂದ ಸ್ಟಾರ್ಟ್ ಆಗ್ತದೆ ನೀರಿನ ಲೈನ್. ನಾನು ಜೈತಿಲ್ 98 ವಾರ್ಡ್ ನಗರ ಸೇವಕ ಆಗಬೇಕು.